ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. ನಾನು ಚಿಕ್ಕವಳಿರ್ಬೇಕಿದ್ರೆ ನಂಗೆ ತುಂಬಾ ದೊಡ್ಡ ಕ್ವೆಶ್ಚನ್ ಯಾವ್ದಿತ್ತು ಅಂತಂದ್ರೆ, ನಮ್ಮ ದೇವತೆಗಳ ಕೈಯಲ್ಲಿ ವೆಪನ್ಸ್ ಯಾಕಿದೆ? ಈಗ ಸಾಮಾನ್ಯವಾಗಿ ದೇವರು ಅಂದ ತಕ್ಷಣ ಅವ್ರನ್ನ ಕ್ಷಮೆಯಾಧರಿತ್ರಿ ಅಂತ ಕರಿತೀವಿ, ಎಲ್ಲರನ್ನ ತನ್ನ ಮಕ್ಕಳ ಹಾಗೆ ನೋಡ್ಕೊಳ್ತಾನೆ ಅಂತ ಕೇಳ್ತೀವಿ, ಕರುಣಾಮೂರ್ತಿ ಅಂತ ಹೇಳ್ತೀವಿ. ಹಂಗಿರ್ಬೇಕಿದ್ರೆ ಚಿಕ್ಕ ಮಕ್ಕಳಿಗೆ ಭಯ ಆಗೋ ರೀತಿಯಲ್ಲಿ ಅದು ಕೂಡ ದುರ್ಗಿ ಅವತಾರವನ್ನ ನೋಡಿದ್ವಿ ಅಂತಂದ್ರೆ ಎಲ್ಲಾ ದೇವ್ರ ಕೈಯಲ್ಲಿ ಇರುವಂತ ಅಸ್ತ್ರವನ್ನ ಒಬ್ಬಳೇ ಹಿಡ್ಕೊಂಡು ನಿಂತಿದ್ದಾಳೆ. ಏನಕ್ಕೆ ಇದು ಅನ್ನೋದು ನನ್ನ ಬಿಗ್ಗೆಸ್ಟ್ ಕ್ವೆಶ್ಚನ್ ಆಗಿತ್ತು. ಯಾಕೆಂತಂದ್ರೆ ಈ ಅಸ್ತ್ರ ಶಸ್ತ್ರ ವೆಪನ್ಸ್ ಅಂದ ತಕ್ಷಣ ಅದೆಲ್ಲ ಡಿಸ್ಟ್ರಕ್ಷನ್ ಸಲುವಾಗಿ ಇರೋದು, ಒಂದ್ ರೀತಿಯಲ್ಲಿ ಕ್ರುಯಲ್ಟಿಗೆ ಪ್ಯಾರಲಲ್ ಆಗಿ ಅದನ್ನ ಇಮ್ಯಾಜಿನ್ ಮಾಡ್ತೀವಿ ಇವತ್ತಿಗೂ. ಹೌದಾ? ಕೆಲವೊಂದಷ್ಟು ಜನ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಸಹ ಕೊಟ್ಟಿದ್ದಾರೆ. ಅಂದ್ರೆ ಹಿಂದೂ ದೇವತೆಗಳ ಕೈಯಲ್ಲಿ ಈ ಅಸ್ತ್ರ ಶಸ್ತ್ರಗಳು ಇರ್ತವೆ ಅಂತಂದ್ರೆ ಈ ಧಾರ್ಮಿಕ ಹಿನ್ನೆಲೆ ಅನ್ನೋದೇ ಒಂದ್ ರೀತಿಯಲ್ಲಿ ಹಿಂಸೆಯನ್ನ ಪ್ರಚೋದನೆ ಮಾಡುವಂತದ್ದು ಅಂತ ಕೆಲವು ಜನ ಸಿಗ್ನಿಫಿಕೆನ್ಸ್ ಗೊತ್ತಿಲ್ಲದೆ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದನ್ನ ನೀವು ಕೇಳಿಸ್ಕೊಂಡಿರಬಹುದು. ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ಹಾಗೆ ಮುಂಬರುವಂತಹ ಇನ್ನೊಂದು ಎಪಿಸೋಡ್ ನಲ್ಲಿ ಅಂದ್ರೆ ಪಾರ್ಟ್ 1 ಪಾರ್ಟ್ 2 ಎರಡು ಎಪಿಸೋಡ್ ನ ಮೂಲಕ ಹಿಂದೂ ಧರ್ಮದಲ್ಲಿ ಸನಾತನ ಧರ್ಮದಲ್ಲಿ ಹೇಳಿರುವಂತಹ 10 ಪವರ್ಫುಲ್ ಅಸ್ತ್ರಗಳು ಯಾವುವು, ಅದರ ಸಿಗ್ನಿಫಿಕೆನ್ಸ್ ಏನು, ಅದರ ಪವರ್ ಅನ್ನ ಯಾವ ರೀತಿ ಸಮೀಕರಿಸಿಕೊಂಡು ನಾವು ಅರ್ಥ ಮಾಡ್ಕೊಳ್ಬಹುದು ಮಾಡರ್ನ್ ವೆಪನ್ಸ್ಗೆ. ಜೊತೆಗೆ ಇದು ಡಿಸ್ಟ್ರಕ್ಷನ್ ಸಲುವಾಗಿ ಇರುವಂತದ್ದಲ್ಲ, ಬ್ಯಾಲೆನ್ಸ್ ನ ಸಲುವಾಗಿ ಇರುವಂತದ್ದು. ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯ ಸಲುವಾಗಿ ಈ ಅಸ್ತ್ರಗಳನ್ನ ನಮ್ಮ ಡಿಯಟಿ ಅಂತ ಯಾರನ್ನ ಕರಿತೀವಿ, ನಮ್ಗಿಂತ ಸುಪೀರಿಯರ್ ಅಂತ ಯಾರನ್ನ ನಾವು ಪೂಜೆ ಮಾಡ್ತೀವಿ, ಅವರ ಕೈಯಲ್ಲಿ ಇರೋದು ಒಂದು ಸಿಂಬಾಲಿಕ್ ಆಗಿರುವಂತದ್ದು ಏನಿದೆ ಅದರ ಮಹತ್ವವನ್ನ ತಿಳ್ಕೊಳ್ತಾ ಹೋಗೋಣ. ಇವತ್ತಿನ ಪಾರ್ಟ್ 1 ನಲ್ಲಿ ಟಾಪ್ ಮೋಸ್ಟ್ ಅಂದ್ರೆ 5 to ನಂಬರ್ 1 ಪವರ್ಫುಲ್ ಅಸ್ತ್ರಗಳು ಯಾವ್ಯಾವ ಇವೆ, ಅದರ ಹಿನ್ನೆಲೆ ಏನು, ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಸ್ಟೋರಿ ಏನು, ಇದೆಲ್ಲದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಟಾಪ್ 5 ಯಾವ್ದಪ್ಪ ಅಂತಂದ್ರೆ ಬ್ರಹ್ಮಶೀರ್ಷ ಅಥವಾ ಬ್ರಹ್ಮಶಿರ ಅಸ್ತ್ರ. ನೀವು ಬ್ರಹ್ಮಾಸ್ತ್ರ ಅನ್ನೋದನ್ನ ಕೇಳಿರ್ತೀರಾ. ಅಂಡ್ ನಮ್ಮ ಗಾದೆ ಮಾತಲ್ಲೂ ಕೂಡ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋದಿದೆ ಅಲ್ಲ, ಇದು ಒಂದ್ ರೀತಿಯಲ್ಲಿ ಆಡ್ ಮಾತಲ್ಲಿ ನಾವು ಡೇ ಟು ಡೇ ಲೈಫ್ ಅಲ್ಲೂ ಸಹ ಏನ್ ದೊಡ್ಡ ಬ್ರಹ್ಮಾಸ್ತ್ರ ನಿಂದು ಅನ್ನೋ ತರದಲ್ಲಿ ಹೇಳ್ತೀವಿ. ಒಂದ್ ಸಿನಿಮಾ ಕೂಡ ಆಗಿದೆ ಇದ್ರ ಮೇಲೆ ಬಾಲಿವುಡ್ ಅಲ್ಲಿ. ಈ ಬ್ರಹ್ಮಶಿರ ಅಸ್ತ್ರ ಅನ್ನುವಂಥದ್ದು ಬ್ರಹ್ಮಾಸ್ತ್ರ ಅಲ್ಲ, ಬ್ರಹ್ಮಾಸ್ತ್ರಕ್ಕಿಂತನೂ 4 ಪಟ್ಟು ಪವರ್ಫುಲ್ ಅಂತ ಉಲ್ಲೇಖ ಮಾಡಲಾಗಿದೆ. ಖುದ್ದು ಸೃಷ್ಟಿಕರ್ತ ಬ್ರಹ್ಮನಿಂದ ಸೃಷ್ಟಿ ಆಗಿರುವಂತಹ ಈ ಬ್ರಹ್ಮಶಿರ ಅಸ್ತ್ರ ಅನ್ನೋದು ಎಷ್ಟು ಪವರ್ಫುಲ್ ಇತ್ತು ಅಂತಂದ್ರೆ ಅದನ್ನ ನೀವು ಯಾವುದೋ ಬಿಲ್ಲು ಬಾಣ ಹಿಡ್ಕೊಂಡೇ ಬಿಡಬೇಕು ಅಂತಾನೂ ಇಲ್ಲ. ಒಂದು ಗರಿಕೆ ಹುಲ್ಲನ್ನ ಹಿಡಿದು ಮಾನಸಿಕವಾಗಿ ಮಂತ್ರ ಉಚ್ಚಾರಣೆಯನ್ನ ಮಾಡಿ ಅದನ್ನ ಟಾರ್ಗೆಟ್ ಎಲ್ಲಿ ಹೋಗ್ಬೇಕು ಅನ್ನೋದನ್ನ ಮಾಡಿ ಆ ಅಸ್ತ್ರವನ್ನ ಪ್ರಯೋಗ ಮಾಡಬಹುದಿತ್ತು. ಆದ್ರೆ ಇಲ್ಲಿ ವಿಚಾರ ಏನಪ್ಪಾ ಅಂತಂದ್ರೆ, ಏನೋ ನನ್ಗೆ ಇವತ್ತು ಕೋಪ ಬಂತು, ಯಾರ್ದೋ ಮೇಲೆ ಸಣ್ಣ ಕೋಪ ಬಂತು ಅಂದ ತಕ್ಷಣ ಬ್ರಹ್ಮಶಿರ ಅಸ್ತ್ರವನ್ನ ಅವ್ರ ಮೇಲೆ ಟಾರ್ಗೆಟ್ ಮಾಡಿ ಬಿಡೋಕ್ ಸಾಧ್ಯ ಇಲ್ಲ. ಯಾಕೆ ಅಂತಂತಂದ್ರೆ ನಾವು ಬ್ರಹ್ಮಾಸ್ತ್ರವನ್ನ ಒಂದು ನ್ಯೂಕ್ಲಿಯರ್ ವೆಪನ್ಗೆ ಹೋಲಿಕೆ ಮಾಡಿದ್ರೆ 4 times ದಟ್ ನ್ಯೂಕ್ಲಿಯರ್ ವೆಪನ್ ಇಮ್ಯಾಜಿನ್ ಮಾಡಿ. ವರ್ಲ್ಡ್ ವಾರ್ ಟೈಮಲ್ಲಿ ಜಪಾನ್ ಮೇಲೆ ನಾಗಾಸಾಕಿ ಹಾಗೂ ಹಿರೋಶಿಮಾ ಮೇಲೆ ಏನ್ ಅಣು ಬಾಂಬ್ ಅನ್ನ ಹಾಕಿದ್ರು, ಇವತ್ತಿಯೂ ಕೂಡ ಅಲ್ಲಿ ಹುಟ್ಟುವಂತಹ ಮಕ್ಕಳಿಗೆ ಅಂಗವೈಕಲ್ಯವೂ ಸೇರಿದ ಹಾಗೆ ಬಹಳಷ್ಟು ಕೆಟ್ಟ ಪರಿಣಾಮವನ್ನ ಅವರು ಇವತ್ತಿಗೂ ಕೂಡ ಎದುರಿಸ್ತಾ ಇದ್ದಾರೆ. ಅಂತಂದ್ರೆ ಆ ಪವರ್ ಅನ್ನ ಇಮ್ಯಾಜಿನ್ ಮಾಡಿ, ಅದಕ್ಕೆ ಎಕ್ಸ್ಪೋನೆನ್ಷಿಯಲ್ 4 times ಗ್ರೋತ್ ಕೊಡಿ, ಏನ್ ಡಿಸ್ಟ್ರಕ್ಷನ್ ಆಗಬಹುದು, ಇಡೀ ಭೂಮಿನೇ ಬಹುಶಃ ಅಗ್ನಿಯ ಗೋಳವಾಗಿ ಮಾರ್ಪಾಡಾಗಬಹುದು. ದಾಟ್ ಈಸ್ ದ ಪವರ್ ಆಫ್ ಬ್ರಹ್ಮಶೀರ್ಷ ಅಥವಾ ಬ್ರಹ್ಮಶಿರ ಅಸ್ತ್ರ. ಇದನ್ನ ಬೇಕಾಬಿಟ್ಟಿ ಬಿಡೋ ತರದಲ್ಲಿ ಅಥವಾ ಯಾರು ಬೇಕಾದ್ರೂ ಇದನ್ನ ಪೊಸೆಸ್ ಮಾಡಬಹುದು ಅಂತ ಸಹ ಇಲ್ಲ. ಇದಕ್ಕೆ ಅದರದ್ದೇ ಆಗಿರುವಂತಹ ಮಂತ್ರ ಸಾಧನೆ ಬೇಕು, ಯೋಗ್ಯತೆ ಬೇಕು, ತಪಸ್ಸು ಬೇಕು. ಆ ತಪಸ್ಸಿನ ಜೊತೆಗೆ ವಿವೇಚನೆ ಅನ್ನೋದು ಕೂಡ ಬೇಕು. ಮಹಾಭಾರತದ ಸಮಯದಲ್ಲಿ ಇಬ್ಬರ ಕೈಯಲ್ಲಿತ್ತು ಇದು. ಒಬ್ಬ ಅಶ್ವತ್ಥಾಮ, ಇನ್ನೊಬ್ಬ ನಮ್ಮ ಅರ್ಜುನ. ಈ ಅಶ್ವತ್ಥಾಮ ಹಾಗೂ ಅರ್ಜುನನ ನಡುವೆ ಈ ಬ್ರಹ್ಮಶಿರ ಅಥವಾ ಬ್ರಹ್ಮಶೀರ್ಷ ಅಸ್ತ್ರ ಅನ್ನುವಂಥದ್ದು ಬಿಟ್ಟಾದ್ಮೇಲೆ ನೆಕ್ಸ್ಟ್ ನಮ್ಮ ಭಾರತದ ಹಿಸ್ಟ್ರಿ ಅನ್ನೋದು ಹೇಗೆ ಬರಿತಾ ಬಂದಿದ್ದಾರೆ ಅನ್ನೋದನ್ನ ಒಂದು ಎಪಿಸೋಡ್ ನಲ್ಲಿ ಸಪರೇಟ್ ಆಗಿ ಹೇಳ್ತೀನಿ. ಯಾಕೆಂತಂದ್ರೆ ಪರೀಕ್ಷಿತ ರಾಜ ಅನ್ನೋನು ಯಾರು ಬರ್ತಾನೆ, ಇವನು ಆ ಬ್ರಹ್ಮಶಿರ ಅಸ್ತ್ರವನ್ನ ಅದರಿಂದ ಹೊಡೆಸ್ಕೊಂಡು ಮಗುವಾಗಿದ್ದಾಗಲೇ ಹೊಡೆಸ್ಕೊಂಡು ಆಮೇಲೆ ಕೃಷ್ಣನ ಪುಣ್ಯದಿಂದ ಪುನರ್ಜೀವನ ಪಡೆದು ಪರೀಕ್ಷಿತ ಅಂತ ಹೆಸರಾಗ್ತಾನೆ. ಆ ಪರೀಕ್ಷಿತ ರಾಜ ಮುಂದೆ ಕಲಿಯುಗ ಅಂತ ಏನ್ ಬರುತ್ತಲ್ಲ ಅದರ ಮೊದಲ ರಾಜ. ಸೊ ಇದರ ಪವರ್ ಇಷ್ಟು. ನಂಬರ್ 4 ಯಾವ್ದಪ್ಪ ಅಂತಂದ್ರೆ ನಾರಾಯಣಾಸ್ತ್ರ. ಬಹಳಷ್ಟು ಜನರಿಗೆ ಗೊತ್ತಿಲ್ಲ, ನಾನು ಅಶ್ವತ್ಥಾಮನ ಎಪಿಸೋಡ್ ಅನ್ನ ಹೇಳುವಾಗ ಈ ಅಸ್ತ್ರದ ಬಗ್ಗೆ ಒಂದ್ಸತಿ ಮೆನ್ಷನ್ ಕೂಡ ಮಾಡಿದ್ದೆ. ಎಲ್ಲರೂ ಅನ್ಕೊಂಡಿರೋದು ಈ ಅಶ್ವತ್ಥಾಮ ಅಂತ ಯಾರಿದ್ದ ಒಬ್ಬ ಸೈಡ್ ಕ್ಯಾರೆಕ್ಟರ್ ಅಂತ.
ಬಟ್ ಬ್ರಹ್ಮಶಿರ ಅಸ್ತ್ರಕ್ಕಿಂತನೂ ಪವರ್ಫುಲ್ ಇರುವಂತಹ ನಾರಾಯಣ ಅಸ್ತ್ರವನ್ನ ಪೊಸೆಸ್ ಮಾಡಿದಂತಹ ವ್ಯಕ್ತಿ ಯಾರು ಅಂತಂದ್ರೆ ಇದೇ ಅಶ್ವತ್ಥಾಮ. ಯಾವಾಗ ನಮ್ಮ ಧರ್ಮರಾಯನ ಹತ್ರ ಒಂದು ಮಾತನ್ನ ಹೇಳಿಸ್ತಾರೆ, ಅಶ್ವತ್ಥಾಮೋ ಕುಂಜರ ಹತ ಅಂತ ಹೇಳಿ ದ್ರೋಣಾಚಾರ್ಯರಿಗೆ ಭ್ರಮೆಯನ್ನ ಉಂಟು ಮಾಡಿ ದ್ರೋಣಾಚಾರ್ಯರು ನಿಶಸ್ತ್ರರಾಗೋ ರೀತಿಯಲ್ಲಿ ಮಾಡಿ ಆಮೇಲೆ ಅವರನ್ನ ಪಾಂಚಾಲ ನರೇಶನ ಮಗ ಯಾರು ದ್ರೌಪದಿಯ ಅಣ್ಣ ದೃಷ್ಟದ್ಯುಮ್ನ ದ್ರೋಣನನ್ನ ಕೊಂದು ಹಾಕ್ತಾನೆ. ಆ ಕೋಪವನ್ನ ತಡೆಯೋಕೆ ಸಾಧ್ಯ ಆಗದೆ ಕುರುಕ್ಷೇತ್ರದ 14ನೇ ದಿನ ಅಶ್ವತ್ಥಾಮ ನಾರಾಯಣ ಅಸ್ತ್ರವನ್ನ ಪ್ರಯೋಗ ಮಾಡ್ತಾನೆ. ಈ ನಾರಾಯಣ ಅಸ್ತ್ರದ ಪವರ್ ಎಷ್ಟಪ್ಪ ಅಂತಂದ್ರೆ ಲಕ್ಷಾಂತರ ಮಿಸೈಲ್ಸ್ ಅನ್ನ ಜೊತೆಗೆ ಬಾಣಗಳ ರಾಶಿಯನ್ನ ಒಟ್ಟಿಗೆ ಗುರಿಯಿಟ್ಟು ಹೊಡೆದ್ರೆ ಏನ್ ಆಗತ್ತೆ ಆ ಪವರ್ ನಾರಾಯಣ ಅಸ್ತ್ರ. ಆ ಹೆಸರನ್ನ ಒಂದ್ಸತಿ ಗಮನಿಸಿ. ನಾರಾಯಣ ಅಂತ ಯಾರನ್ನ ಕರಿತೀವಿ ನಾವು? ಮಹಾವಿಷ್ಣುವನ್ನ. ಆ ಮಹಾವಿಷ್ಣುವಿನ ತಾಕತ್ತನ್ನ ಹೊಂದಿರುವಂತಹ ಒಂದು ಅಸ್ತ್ರ. ಇದರಲ್ಲಿ ಇನ್ನೊಂದು ಡಿಸ್ಟ್ರಕ್ಟಿವ್ ನೇಚರ್ ಏನಪ್ಪಾ ಅಂತಂದ್ರೆ ಅದರ ದಾರಿಯಲ್ಲಿ ಯಾರೇ ಅಡ್ಡ ಬಂದ್ರು ಕೂಡ, ಅಂದ್ರೆ ಟಾರ್ಗೆಟ್ ಅಂತ ಒಂದೇ ಇಟ್ಕೊಂಡು ಹೋಗೋದಿಲ್ಲ, ಅದನ್ನ ತಡೆಯಕ್ಕೆ ಯಾರಾದ್ರೂ ಇನ್ನೊಂದು ಅಸ್ತ್ರವನ್ನ ಬಿಟ್ರು ಅಂತಂದ್ರೆ ಆ ಅಸ್ತ್ರವನ್ನ ತನ್ನ ಒಳಗಡೆ ಹೀರ್ಕೊಂಡು ಅದರದ್ದು ಪವರ್ ಅನ್ನ ತಗೊಂಡು ಮತ್ತೆ ಮುನ್ನುಗ್ಗುತ್ತೆ. ಅಂದ್ರೆ ಅದಕ್ಕೆ ನೀವು ಪ್ರತಿ ಬಾಣವನ್ನ ಪ್ರತಿ ಶಸ್ತ್ರವನ್ನ ಹೂಡೋಕ್ ಸಾಧ್ಯನೇ ಇಲ್ಲ. ಅದರ ಪವರ್ ಅನ್ನ ತಗೊಂಡು ನೀವ್ ಎಷ್ಟೇ ಅದನ್ನ ತಡೆಯಕ್ ಟ್ರೈ ಮಾಡಿದ್ರು ಆ ಪವರ್ ಅನ್ನ ಹೀರ್ಕೊಂಡು ಡಬಲ್ ಆಗ್ತಾ ಹೋಗಿ ಟಾರ್ಗೆಟ್ ಅನ್ನ ಡೆಸ್ಟ್ರಾಯ್ ಮಾಡೋವರೆಗೂ ಬಿಡೋದಿಲ್ಲ. ದ ಓನ್ಲಿ ವೇ ಆಫ್ ಕನ್ಸೋಲಿಂಗ್ ದಟ್ ಅಸ್ತ್ರ ಈಸ್ ಸರೆಂಡ್ರೆನ್ಸ್. 14ನೇ ದಿನ ಅಶ್ವತ್ಥಾಮ ಇಡೀ ಪಾಂಡವರ ಸೇನೆ ಎದುರುಗಡೆ ಆ ಅಸ್ತ್ರವನ್ನ ಬಿಟ್ಟಾಕ್ತಾನೆ ಕೋಪದಲ್ಲಿ. ನೋಡಿ, ಈ ಅಸ್ತ್ರವನ್ನೆಲ್ಲ ಕೋಪದಲ್ಲಿ ಬಿಡುವಂತದ್ದು ಅಲ್ಲ, ಆದ್ರೆ ಕೆಲವು ಜನ ಯಾರಿಗೆ ವಿದ್ಯೆಯ ಜೊತೆ ವಿನಯತೆ ಅನ್ನೋದು ಇರೋದಿಲ್ಲ ಅಂತವ್ರು ಮಾಡಾಕಿರ್ತಾರೆ. ಅಶ್ವತ್ಥಾಮ ಅಂತ ವ್ಯಕ್ತಿ. ಸಾಧ್ಯ ಆದ್ರೆ ಅಶ್ವತ್ಥಾಮನ ಈ 2 ಎಪಿಸೋಡ್ ಆದ್ಮೇಲೆ ನೋಡಿ, ಬಿಕಾಸ್ ಹಿ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಪಾಂಡವರಿಗೆ ಏನ್ ಮಾಡ್ಬೇಕು ಯಾವುದು ಗೊತ್ತಾಗೋದಿಲ್ಲ. ಅಂದ್ರೆ ಪಾಂಡವರ ಸೇನೆಯನ್ನ ಛಿದ್ರಗೊಳಿಸ್ತಾ ಇರುತ್ತೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಇದನ್ನ ತಡೆಯೋಕ್ ಸಾಧ್ಯನೇ ಇಲ್ಲ ಪಾರ್ಥ. ಅದನ್ನ ತಡೆಯೋಕೆ ಸಾಧ್ಯ ಆಗೋದು ಅದಕ್ಕೆ ನೀನು ಪೂರ್ತಿ ಶರಣಾಗತ ಆಗು, ಅದಕ್ಕೆ ನಿನ್ನ ಅಟ್ಮೋಸ್ಟ್ ಗೌರವವನ್ನ ತೋರಿಸು, ಆವಾಗ ಅದೇ ಶಾಂತಗೊಳ್ಳುತ್ತೆ ಅಂತ ಹೇಳಿದಾಗ ಇಡೀ ಪಾಂಡವರ ಸೇನೆ ಆ ನಾರಾಯಣ ಅಸ್ತ್ರದ ಎದುರುಗಡೆ ಮಂಡಿಯೂರಿ ಕೂತು ಶ್ರದ್ಧೆಯನ್ನ ತೋರ್ಪಡಿಸುತ್ತೆ. ನಾವು ಶರಣಾಗಿದ್ದೀವಿ ನಿನಗೆ ಅನ್ನೋ ತರದಲ್ಲಿ ತಮ್ಮ ಭಾವನೆಯನ್ನ ವ್ಯಕ್ತಪಡಿಸ್ತವೆ. ಆವಾಗ ನಾರಾಯಣ ಅಸ್ತ್ರ ಶಾಂತ ಆಗುತ್ತೆ. ಒಂದು ವೇಳೆ ಪಾಂಡವರ ಪರವಾಗಿ ಶ್ರೀಕೃಷ್ಣ ಪರಮಾತ್ಮ ಇರ್ಲಿಲ್ಲ ಅಂತಂದ್ರೆ, ಯಾರು ಖುದ್ದು ನಾರಾಯಣ ಇರ್ಲಿಲ್ಲ ಅಂತಂದ್ರೆ ಬಹುಶಃ ಮಹಾಭಾರತದ ಔಟ್ಕಮ್ ಅನ್ನೋದು ಬೇರೆ ಆಗ್ತಿತ್ತೋ ಏನೋ. ಇದು 4th ದಿ ಮೋಸ್ಟ್ ಪವರ್ಫುಲ್ ಅಸ್ತ್ರ. ನಂಬರ್ 3 ಯಾವ್ದಿರಬಹುದು? ನಂಬರ್ 3 ಅಲ್ಲಿ ಬರೋದು ಪಾಶುಪತಾಸ್ತ್ರ. ಈ ಹೆಸರನ್ನ ನಾವು ಬಹಳಷ್ಟು ಕೇಳಿರ್ತೀವಿ. ಯಾಕೆಂತಂದ್ರೆ ಈ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ನಡೆಯೋದಕ್ಕೂ ಮೊದಲು ಯಾವಾಗ ವನವಾಸ ಮತ್ತೆ ಅಜ್ಞಾತವಾಸಕ್ಕೆ ಪಾಂಡವರನ್ನ ಅಟ್ಟಿರ್ತಾನೆ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ನೀನು ಹಿಮಾಲಯಕ್ಕೆ ಹೋಗಿ ಅಲ್ಲಿ ತಪಸ್ಸನ್ನ ಮಾಡು ಶಿವನನ್ನ ಕುರಿತು. ಯಾಕೆಂತಂದ್ರೆ ಒಂದು ವೇಳೆ ಇದು ಯುದ್ಧದಲ್ಲೇ ಎಂಡ್ ಆಗ್ಬೇಕು ಅಂತ ಬರ್ಕೊಂಡಿತ್ತು ಅಂತಂದ್ರೆ ನಿನಗೆ ಇವಾಗಿರುವಂತಹ ಶಸ್ತ್ರಗಳು ಸಾಕಾಗೋದಿಲ್ಲ. ಯಾಕೆಂತಂದ್ರೆ ನಿನ್ನ ವಿರುದ್ಧ ಕರ್ಣ ನಿಲ್ತಾನೆ. ಆ ಕರ್ಣನನ್ನ ಮಟ್ಟ ಹಾಕ್ಬೇಕು ಅಂತಂದ್ರೆ ಅವನಿಗೆ ಸರಿಸಾಟಿ ಆಗಿರುವಂತಹ ಶಸ್ತ್ರ ನಿನ್ನ ಕೈಯಲ್ಲಿ ಇರಬೇಕು ಅಂತ ಹೇಳಿದಾಗ ತಪಸ್ಸನ್ನ ಮಾಡ್ತಾನೆ, ಉಗ್ರ ತಪಸ್ಸನ್ನ ಮಾಡ್ತಾನೆ ನಮ್ಮ ಅರ್ಜುನ. ಆ ನಂತರದಲ್ಲಿ ಒಂದು ಕಥೆಯನ್ನ ನೀವು ಕೇಳಿರ್ತೀರಾ, ಯಾವಾಗ ಬೇಡನ ವೇಷದಲ್ಲಿ ಖುದ್ದು ಶಿವ ಬಂದು ಒಂದು ಹಂದಿಯನ್ನ ಹೊಡೆದು ಅದ್ರ ಸಲುವಾಗಿ ಈ ಅರ್ಜುನ ಮತ್ತೆ ಬೇಡನ ವೇಷದಲ್ಲಿ ಇರುವಂತಹ ಶಿವ ಇಬ್ರು ಕಿತ್ತಾಡ್ಕೊಂಡು ಆಮೇಲೆ ಕೊನೆಗೆ ಕೋಪ ಮಾಡ್ಕೊಂಡು ಅರ್ಜುನ ಆ ಕೋಪವನ್ನ ಭಕ್ತಿಯ ರೂಪದಲ್ಲಿ ಶಿವಲಿಂಗಕ್ಕೆ ಏನ್ ಅರ್ಚನೆ ಮಾಡ್ತಾನೆ, ಅದು ಬೇಡನಿಗೆ ಬೀಳ್ತಾ ಇರತ್ತೆ. ಅದನ್ನ ನೋಡಾದ್ಮೇಲೆ ಅರ್ಜುನನಿಗೆ ಕಂಗಾಲಾಗತ್ತೆ. ಅಂದ್ರೆ ನನ್ನ ಎದುರುಗಡೆ ಇರೋದು ಶಿವ ಅಂತ ಹೇಳ್ಬಿಟ್ಟು ಅವನಿಗೆ ಕಾಲಿಗೆ ಬೀಳ್ತಾನೆ. ಆ ಭಕ್ತಿಯನ್ನ ನೋಡಿ, ಆ ಶ್ರದ್ಧೆಯನ್ನ ನೋಡಿ, ಆ ಪ್ರೀತಿಯನ್ನ ನೋಡಿ ನಮ್ಮ ಶಿವ ಪಾಶುಪತಾಸ್ತ್ರವನ್ನ ಅರ್ಜುನನಿಗೆ ಕೊಡ್ತಾನೆ. ಆದ್ರೆ ಥ್ಯಾಂಕ್ಫುಲಿ ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಪಾಶುಪತಾಸ್ತ್ರವನ್ನ ಬಳಸೋದಿಲ್ಲ. ಯಾಕೆ ಅಂತಂದ್ರೆ ಅಗೇನ್ ದರ್ ಇಸ್ ಅ ರೂಲ್. ಸಿಕ್ಕದವರೆಲ್ಲ ಇದನ್ನ ಸಿಕ್ಕದಂಗೆ ಬಿಡೋದು ಅಲ್ಲ. ಯಾವಾಗ ಸರಿಸಮನಾಗಿರುವಂತಹ ವ್ಯಕ್ತಿ, ಅಂದ್ರೆ ನಾವು ಯಾರತ್ರ ಹೋರಾಟ ಮಾಡಬೇಕು ಅಂತಂದ್ರೆ ಸರಿಸಮನಾಗಿರುವಂತಹ ಎದುರಾಳಿ ಎದುರುಗಡೆ ಮಾತ್ರ ಪಾಶುಪತಾಸ್ತ್ರವನ್ನ ಬಿಡಬಹುದು ಅನ್ನುವಂಥದ್ದಿರತ್ತೆ. ಅವನು ಕರ್ಣನ ಸಲುವಾಗಿಯೇ ಪಾಶುಪತಾಸ್ತ್ರವನ್ನ ತಗೊಂಡಿರ್ತಾನೆ. ಆದ್ರೆ ಯಾವುದೇ ಒಂದು ಅವಕಾಶ ಸಿಗೋದಿಲ್ಲ, ಕರ್ಣನನ್ನ ಕೊಲ್ಲೋಕೆ ಪಾಶುಪತಾಸ್ತ್ರ ಬೇಕಾಗೋದೇ ಇಲ್ಲ. ಯಾಕೆಂತಂದ್ರೆ ಅದಕ್ಕೆ ನಮ್ಮ ಕೃಷ್ಣ ಒಂದು ಕರೆಕ್ಟ್ ಆಗಿರುವಂತಹ ಸ್ಟ್ರಾಟಜಿಯನ್ನ ಮಾಡಿರ್ತಾನೆ. ಸೊ ಇದರ ರೂಲ್ ಏನಾಗಿತ್ತು ಅಂತಂದ್ರೆ, ಬಿಕಾಸ್ ಇಟ್ ಈಸ್ ಸೋ ಡಿಸ್ಟ್ರಕ್ಟಿವ್, ಅದನ್ನ ತಡೆಯೋಕ್ ಸಾಧ್ಯ ಇಲ್ಲ. ಹಾಗೆ ಅದನ್ನ
ಅಡ್ಡಗಟ್ಟಿ ನಿಲ್ಸೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿಯೇ ಆ ಪಾಶುಪತಾಸ್ತ್ರ ಅನ್ನುವಂಥದ್ದನ್ನ ಸರಿಸಮನಾಗಿರುವಂತಹ ವ್ಯಕ್ತಿ ಎದುರುಗಡೆ ಇದ್ದಾಗ ಮಾತ್ರ ಅವರ ಮೇಲೆ ಪ್ರಯೋಗ ಮಾಡಬಹುದು ಅನ್ನುವಂಥದ್ದು ಅದರ ರೂಲ್ ಆಗಿರುತ್ತೆ. ಬಟ್ ಥ್ಯಾಂಕ್ಫುಲಿ ಅದನ್ನ ನಮ್ಮ ಅರ್ಜುನ ಬಳಸಲಿಲ್ಲ. ಇದು 3ನೇ ಪವರ್ಫುಲ್ ಅಸ್ತ್ರ. ಆದ್ರೆ ನಂಬರ್ 2, ದಿಸ್ ಇಸ್ ವೆರಿ ಪಾಪ್ಯುಲರ್. ಯಾವುದು? ಮಹಾವಿಷ್ಣುವಿನ ಸುದರ್ಶನ ಚಕ್ರ. ಶಿಶುಪಾಲನನ್ನ ಶ್ರೀಕೃಷ್ಣ ಪರಮಾತ್ಮ ಸುದರ್ಶನ ಚಕ್ರ ಬಿಟ್ಟು ಕೊಂದ ಅನ್ನೋದು ನಮಗೆ ಗೊತ್ತಿದೆ. ಇನ್ನೂ ಕೆಲವೊಂದಷ್ಟು ಜನ ಇದನ್ನ ಅಂದ್ರೆ ಅದರ ಸ್ಟ್ರಕ್ಚರ್ ಅನ್ನ ನೋಡ್ಬಿಟ್ಟು, ರೌಂಡ್ ಶೇಪ್ ಅನ್ನ ನೋಡ್ಬಿಟ್ಟು, ಹಾಗೆ ಅದರ 108 ಮುಳ್ಳು ಅನ್ನೋದೇನಿದೆ ಅದನ್ನ ನೋಡ್ಬಿಟ್ಟು ದಿಸ್ ರಿಸೆಂಬಲ್ಸ್ ಮಿಲ್ಕಿ ವೇ ಗ್ಯಾಲಕ್ಸಿ ಅನ್ನೋದನ್ನೆಲ್ಲ ಹೇಳ್ತಾರೆ. ಬಟ್ ಇದರ ಸಿಗ್ನಿಫಿಕೆನ್ಸ್ ಅನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಸುದರ್ಶನ ಚಕ್ರ ಡಿಸ್ಟ್ರಕ್ಷನ್ಗಿಂತ ಜಾಸ್ತಿ ಬ್ಯಾಲೆನ್ಸ್ ಸಲುವಾಗಿ, ಅಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಪದೇ ಪದೇ ಗೊತ್ತಿದ್ರು ಸಮಾಜ ವಿರೋಧಿ ಕೆಲಸವನ್ನ ಮಾಡ್ತಾನೆ. ಈ ಶಿಶುಪಾಲ ಕೃಷ್ಣನ ವಿರುದ್ಧವಾಗಿ ಕೆಟ್ಟ ಮಾತಾಡ್ತಾ ಇರ್ತಾನೆ. ಅವನ 100 ತಪ್ಪನ್ನ ನಾನು ಕ್ಷಮಿಸ್ತೀನಿ ಅಂತ ಕೃಷ್ಣ ಹೇಳಿರ್ತಾನೆ. ಯಾವಾಗ 100ನೇ ತಪ್ಪನ್ನ ಮಾಡ್ತಾನೆ ಅವನನ್ನ ಸಂಹಾರ ಮಾಡ್ತಾನೆ. ಅಂದ್ರೆ ದಿಸ್ ಇಸ್ ಮೋರ್ ಲೈಕ್ ಬ್ಯಾಲೆನ್ಸಿಂಗ್ ದ ಎನ್ವಿರಾನ್ಮೆಂಟ್. ಹಾಗೆ ಇದರ ಬ್ಯೂಟಿ ಇನ್ನೊಂದೇನಪ್ಪಾ ಅಂತಂದ್ರೆ, ಸ್ಪೇಸ್ ಟೈಮ್ ಫ್ಯಾಬ್ರಿಕ್ ಅನ್ನ ಕಟ್ ಮಾಡಿಕೊಂಡು ಇನ್ಸ್ಟೆಂಟ್ಲಿ ಟಾರ್ಗೆಟ್ ಅನ್ನ ಹಿಟ್ ಮಾಡುವಂತಹ ತಾಕತ್ತು ಸುದರ್ಶನ ಚಕ್ರಕ್ಕೆ ಇದೆ. ಅಂದ್ರೆ ಏನ್ ಆಗ್ತಾ ಇದೆ ಅಂತ ಕಣ್ಣು ಬಿಟ್ಟು ತೆಗೆಯೋದ್ರೊಳಗಡೆ ಸುದರ್ಶನ ಚಕ್ರ ಅದರ ಕೆಲಸವನ್ನ ಮಾಡಿ ಮುಗಿಸಾಗತ್ತೆ. ಅಷ್ಟು ಇನ್ಸ್ಟೆಂಟ್ ಆಗಿ ಅದು ರಿಯಾಕ್ಟ್ ಮಾಡುವಂಥದ್ದು. ಜೊತೆಗೆ ಹೆಂಗ್ ಹೋಗಿತ್ತೋ ಟಾರ್ಗೆಟ್ ಅನ್ನ ಹಿಟ್ ಮಾಡಿ ಅದೇ ವಾಪಸ್ ಅದೇ ಜಾಗಕ್ಕೆ ಬಂದು ನಿಲ್ಲುವಂತಹ ತಾಕತ್ತು ಕೂಡ ಸುದರ್ಶನ ಚಕ್ರಕ್ಕಿದೆ. ಅಂಡ್ ಇನ್ನೂ ಕೆಲವು ಜನ ಹೇಳೋ ಪ್ರಕಾರ ಈ ಸುದರ್ಶನ ಚಕ್ರ ಅನ್ನುವಂಥದ್ದನ್ನ ಗಿಫ್ಟ್ ಆಗಿ ನಮ್ಮ ಶಿವ ಮಹಾವಿಷ್ಣುವಿನಿಗೆ ಕೊಟ್ಟ ಅಂತ ಹೇಳಿದ್ರೆ, ಇನ್ನೂ ಕೆಲವರು ಹೇಳುವ ಪ್ರಕಾರ, ಕೆಲವೊಂದಷ್ಟು ಉಲ್ಲೇಖದ ಪ್ರಕಾರ ಸ್ಟಾರ್ ಡಸ್ಟ್, ಎಸ್ಪೆಷಲಿ ಸನ್ ಸ್ಟಾರ್ ಡಸ್ಟ್ ನ ಮೂಲಕ ವಿಶ್ವಕರ್ಮ ಈ ಒಂದು ವೆಪನ್ ಅನ್ನ ಕ್ರಿಯೇಟ್ ಮಾಡಿದ್ರು ಅನ್ನೋದನ್ನ ಹೇಳಲಾಗುತ್ತೆ. ನಂಬರ್ 1 ಯಾವುದು ಹೇಳಿ ನೋಡೋಣ? ಶಿವನ ತ್ರಿಶೂಲ. ಕೇವಲ ಶಿವ ಮಾತ್ರ ಅಲ್ಲ, ಪಾರ್ವತಿ ಕೂಡ ತ್ರಿಶೂಲವನ್ನ ಹಿಡಿದುಕೊಳ್ಳೋಕೆ ಸಮರ್ಥಳು. ಬಿಕಾಸ್ ಆಕೆಯನ್ನ ನಾವು ಶಿವನ ಅರ್ಧಾಂಗಿ ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಶಿವ ಶಕ್ತಿ ಇವರಿಬ್ಬರನ್ನು ಸಪರೇಟ್ ಆಗಿ ಮಾತಾಡೋದ್ರಲ್ಲಿ ಅರ್ಥನೇ ಇಲ್ಲ. ಅವರಿಬ್ಬರ ಎಕ್ಸಿಸ್ಟೆನ್ಸ್ ಇಬ್ರು ಇದ್ರೆ ಮಾತ್ರ. ಶಿವ ಇಲ್ಲದ್ದೇ ಶಕ್ತಿ ಇಲ್ಲ, ಶಕ್ತಿ ಇಲ್ಲದ್ದೇ ಶಿವ ಇಲ್ಲ. ಶಿವ ತಟಸ್ಥನಾಗಿದ್ರೆ ಶಕ್ತಿ ಅವನ ತತ್ವವನ್ನ ಪ್ರಚುರಪಡಿಸೋಳು. ಸೊ ಈ ತ್ರಿಶೂಲ ಅನ್ನೋ ಕಾನ್ಸೆಪ್ಟ್ ಏನ್ ಬರುತ್ತೆ, ಆ ತ್ರಿಶೂಲದ ಮಹತ್ವ ಏನು ಅನ್ನೋದನ್ನ ಡಿಟೇಲ್ ಆಗಿ ನಾನು ಒಂದು ಸಪ್ರೇಟ್ ಎಪಿಸೋಡ್ ಅಲ್ಲಿ ಮಾಡಿದ್ದೀನಿ. ದಯವಿಟ್ಟು ಈ ಎಪಿಸೋಡ್ ಅನ್ನ ನೋಡಿ. ಕ್ವಿಕ್ ಆಗಿ ಹೇಳ್ಬೇಕು ಅಂತಂದ್ರೆ, ಸತ್ವ, ರಜಸ್, ತಮಸ್ ಈ 3 ಗುಣಗಳನ್ನ ರೆಪ್ರೆಸೆಂಟ್ ಮಾಡೋದು ತ್ರಿಶೂಲ. ಹಾಗೆ ತ್ರಿಮೂರ್ತಿಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ, 3 ಲೋಕಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಜೊತೆಗೆ ಸೃಷ್ಟಿ, ಸಮನ್ವಯ, ಲಯ ಈ 3 ಕೆಲಸವನ್ನ ಏನು ತ್ರಿಮೂರ್ತಿಗಳಿಗೆ ನಾವು ಡಿವೈಡ್ ಮಾಡಿ ಇಟ್ಟಿದ್ದೀವಿ ಅದನ್ನ ಕೂಡ ತ್ರಿಶೂಲವೇ ರೆಪ್ರೆಸೆಂಟ್ ಮಾಡುತ್ತೆ. ತ್ರಿಶೂಲಕ್ಕಿಂತ ಮೋಸ್ಟ್ ಪವರ್ಫುಲ್ ಅನ್ನುವಂಥದ್ದು ಇನ್ನೇನು ಇಲ್ಲ ಈ ಬ್ರಹ್ಮಾಂಡದಲ್ಲಿ ಅನ್ನುವಂಥದ್ದು ನಮ್ಮ ನಂಬಿಕೆ. ಹಾಗೆ ಈ ಕೆಟ್ಟ ಶಕ್ತಿಗಳೆಲ್ಲ ಯಾವ್ಯಾವ ಇದ್ದು, ಅದು ರಾಕ್ಷಸರ ರೂಪದಲ್ಲಿ ಇರಬಹುದು. ಅಂದ್ರೆ ಸಮಾಜಘಾತಕ ಕೆಲಸ ಮಾಡೋಕೆ ಯಾರ್ಯಾರೆಲ್ಲ ಏನೇನು ಮಾಡಿದ್ರು ಅವರೆಲ್ಲರ ಸಂಹಾರ ಆ ತ್ರಿಶೂಲದ ಮೂಲಕವೇ ಆಗಿರೋದು. ಅದು ಶಿವನ ಮೂಲಕ ಇರಬಹುದು ಅಥವಾ ಶಕ್ತಿಯ ಮೂಲಕ ಇರಬಹುದು. ಹಾಗಾಗಿ ತ್ರಿಶೂಲವನ್ನ ನಾವು ಮೋಸ್ಟ್ ಪವರ್ಫುಲ್ ಅಸ್ತ್ರ ಆಫ್ ಹಿಂದೂ ಪುರಾಣಾಸ್ ಅಂತ ಕರಿತೀವಿ. ಸೊ ಈ 5 ಅಸ್ತ್ರಗಳಲ್ಲಿ ನಿಮ್ಗೆ ಯಾವ ಅಸ್ತ್ರ ಈಗಾಗಲೇ ಗೊತ್ತಿತ್ತು, ಪೂರ್ತಿ ಅದ್ರ ಬಗ್ಗೆ ಗೊತ್ತಿತ್ತು, ಅಥವಾ ನಿಮ್ಮ ಫೇವ್ರೇಟ್ ಅಸ್ತ್ರ ಯಾವುದು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದು ಆದ್ಮೇಲೆ ಟಾಪ್ 10 to ಟಾಪ್ 5 ಯಾವ್ಯಾವುದು ಇಂಟ್ರೆಸ್ಟಿಂಗ್ ಅಸ್ತ್ರಗಳು ಇದಾವೆ, ಅದರ ಸಿಗ್ನಿಫಿಕೆನ್ಸ್ ಏನು, ಪವರ್ ಏನು ಅನ್ನೋದನ್ನ ಅಪ್ಕಮಿಂಗ್ ಡೇಸ್ ಅಲ್ಲಿ ಇನ್ನೊಂದು ಎಪಿಸೋಡ್ ನಲ್ಲಿ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಶಾರ್ಪ್ 9 o'clock. ಲೋಕ ಸಮಸ್ತ ಸುಖಿನೋ ಭವಂತು.